ನಮಸ್ಕಾರ ಸ್ನೇಹಿತರೆ, ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ. ಆತ್ಮೀಯ ಮುಖ್ಯೋಪಾಧ್ಯಾಯರೇ, 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ SATS MDM ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಈ ವರ್ಷಕ್ಕೆ ಮಕ್ಕಳು ಅಪ್ಡೇಟ್ ಆಗಿರುವುದಿಲ್ಲ. STS MDM ಮೊಬೈಲ್ ಅಪ್ಲಿಕೇಶನನ್ನು ಓಪನ್ ಮಾಡಿರಿ. ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಲ್ಲಿ ಎಲ್ಲ ತರಗತಿಗಳ ಮುಂದೆ 0 ಎಂದು ಇರುತ್ತದೆ ಅಥವಾ ಕಳೆದ ವರ್ಷದ ದಾಖಲಾತಿ ಸಂಖ್ಯೆ ಇರುತ್ತದೆ. ಹಾಗಾದರೆ ಇದನ್ನು 2025-26ನೇ ಸಾಲಿಗೆ ಹೇಗೆ ಅಪ್ಡೇಟ್ ಮಾಡಬೇಕು ಎನ್ನುವುದನ್ನು ನೋಡೋಣ. MDM ಮೊಬೈಲ್ ಅಪ್ಲಿಕೇಶನನ್ನು 2025-26ನೇ ಸಾಲಿಗೆ ಅಪ್ಡೇಟ್ ಮಾಡಲು ನಾವು SATS ತಂತ್ರಾಂಶದಲ್ಲಿ ನಮ್ಮ ಶಾಲೆಯ ಪ್ರೊಫೈಲ್ ಪೇಜನ್ನು ಅಥವಾ ಸೆಕ್ಷನ್ A ಪೇಜನ್ನು ಅಪ್ಡೇಟ್ ಮಾಡಬೇಕು ಹಾಗೂ ವ್ಯಾಲಿಡೇಟ್ ಮಾಡಬೇಕು. ಆಗ ಮಾತ್ರ 2025-26ನೇ ಸಾಲಿಗೆ STS MDM ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಈ ವರ್ಷದ ದಾಖಲಾತಿ ಸಂಖ್ಯೆಯು ತೋರಿಸುತ್ತದೆ. ಹಾಗಾದರೆ ಹೇಗೆ ಅಪ್ಡೇಟ್ ಮಾಡಬೇಕು ಎನ್ನುವುದನ್ನು ನೋಡೋಣ. ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ನಿಮ್ಮ ಶಾಲೆಯ SATS ತಂತ್ರಾಂಶಕ್ಕೆ ಲಾಗಿನ್ ಆಗಬೇಕು. ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ UDIS ಪ್ಲಸ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ಸೆಕ್ಷನ್ 1 ಸ್ಕೂಲ್ ಪ್ರೊಫೈಲ್ A1 ಸ್ಕೂಲ್ ಪರ್ಟಿಕ್ಯುಲರ್, ಇಲ್ಲಿ ಸಬ್ಮಿಟ್ ಸ್ಟೇಟಸ್ ಬ್ಲೂ ಕಲರ್ನಲ್ಲಿ ಇದೆ ಹಾಗೂ ವ್ಯಾಲಿಡೇಟ್ ಸ್ಟೇಟಸ್ ಇಂಟು ಮಾರ್ಕ್ನಲ್ಲಿ ಇದೆ. ಈ ವ್ಯಾಲಿಡೇಟ್ ಸ್ಟೇಟಸ್ ಕೂಡ ಬ್ಲೂ ಕಲರ್ನಲ್ಲಿ ಬರಬೇಕು. ಆದ್ದರಿಂದ ಸ್ಕೂಲ್ ಪರ್ಟಿಕ್ಯುಲರ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಓಪನ್ ಆಗುತ್ತದೆ. ಸ್ಕ್ರಾಲ್ ಮಾಡಿರಿ. ಇಲ್ಲಿ ಅಪ್ಡೇಟ್ ಬಟನ್ ರೈಟ್ ಸೈಡ್ನಲ್ಲಿ ವ್ಯಾಲಿಡೇಟ್ ಬಟನ್ ಇದೆ. ಆ ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆರ್ ಯು ಶ್ಯೂರ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಸೆಕ್ಷನ್ 1 A1 ಸ್ಕೂಲ್ ಪರ್ಟಿಕ್ಯುಲರ್ ಸಬ್ಮಿಟ್ ಸ್ಟೇಟಸ್ ಹಾಗೂ ವ್ಯಾಲಿಡೇಟ್ ಸ್ಟೇಟಸ್ ಎರಡು ಬ್ಲೂ ಕಲರ್ ರೈಟ್ ಮಾರ್ಕ್ ಬರುತ್ತದೆ. ಈಗ ಮತ್ತೆ STS MDM ಮೊಬೈಲ್ ಅಪ್ಲಿಕೇಶನನ್ನು ಓಪನ್ ಮಾಡೋಣ. ಈ ರೀತಿ STS MDM ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡಿ ರೈಟ್ ಸೈಡ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಡೌನ್ಲೋಡ್ ಡಾಟಾ ಅದರ ಮೇಲೆ ಕ್ಲಿಕ್ ಮಾಡಿರಿ. ಆಗ ನಮ್ಮ ಶಾಲೆಯ 2025-26ನೇ ಸಾಲಿನ ಡೇಟಾ ಅಪ್ಡೇಟ್ ಆಗುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ಇಲ್ಲಿ ಈ ವರ್ಷದ ದಾಖಲಾತಿ ಸಂಖ್ಯೆಯು ತೋರಿಸುತ್ತದೆ. ಇವಾಗ 2ನೇ ತರಗತಿಯನ್ನು ಕ್ಲಿಕ್ ಮಾಡೋಣ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. 2025-26ನೇ ಸಾಲಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಆದ ಮಕ್ಕಳ ಮಾಹಿತಿಯು ತೋರಿಸುತ್ತದೆ. ಈಗ ನಾವು ಪ್ರತಿದಿನದ ಹಾಜರಾತಿಯನ್ನು ಹಾಕಬಹುದು. ಈ ರೀತಿಯಾಗಿ STS MDM ಮೊಬೈಲ್ ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.